ಸಭೆಯ 5 ವಿಧವಾದ ಸೇವೆಗಳು. ಕಳೆದ 3 ಸಂಚಿಕೆಗಳಿಂದ ನಾವು 3 ವಿಧವಾದ ಸೇವೆಗಳ ಕುರಿತಾಗಿ ನೋಡಿದ್ವಿ. ಇವತ್ತು ಈ 4ನೇ ಸಂಚಿಕೆಯಲ್ಲಿ ಸಭಾಪಾಲಕರ ಸೇವೆ ಕುರಿತಾಗಿ ನಾವು ನೋಡುವವರಾಗಿದ್ದೇವೆ. ಬನ್ನಿ ಈ ಸಂಚಿಕೆಗೆ ನಾವು ಬ್ರದರ್ ಅನ್ನು ಆಹ್ವಾನಿಸೋಣ. ಪ್ರೈಸ್ ಲಾರ್ಡ್ ಬ್ರದರ್. ಪ್ರೈಸ್ ಲಾರ್ಡ್. ಬ್ರದರ್, ಕಳೆದ 3 ಸಂಚಿಕೆಯಿಂದ ನಾವು ಅಪೊಸ್ತಲರ ಕುರಿತಾಗಿ, ಪ್ರವಾದಿಗಳ ಕುರಿತಾಗಿ, ಸುವಾರ್ತಿಕರ ಕುರಿತಾಗಿ ನೋಡಿದ್ವಿ. ಈಗ 4ನೇದಾಗಿ ಬಹಳ ಪ್ರಧಾನವಾದದ್ದು ಪಾಸ್ಟರ್ ಸೇವೆ, ಸಭಾಪಾಲಕರ ಸೇವೆ ಕುರಿತಾಗಿ ನಾವು ನೋಡುವವರಾಗಿದ್ದೇವೆ. ಸೊ ವಾಟ್ ಈಸ್ ದ ರೋಲ್ ಆಫ್ ಪಾಸ್ಟರ್? ಈಗ ನಮಗೆ ತಿಳಿದಿರುವ ಮಟ್ಟಿಗೆ ಪಾಸ್ಟರ್ ರೋಲ್ ಎನ್ನುವುದು ಬಂದು 2 ಟೈಪ್ ಆಗಿ ನಾವು ನೋಡ್ತಾ ಇದ್ದೀವಿ ಇಲ್ವಾ? ಮೊದಲನೇದಾಗಿ ಪಾಸ್ಟರ್ ರೋಲ್, ಪಾಸ್ಟ್ರಲ್ ಎಂಬುದಾಗಿ ಒಂದಿದೆ. ಇಲ್ಲಿ ಮತ್ತೊಂದಿದೆ, ನಾವು ಬಂದು ಟೀಚರ್ ಎಂಬುದಾಗಿದೆ. ಅನಂತರ ಅದನ್ನೇ ನೋಡುವವರಾಗಿದ್ದೇವೆ. ಆದರೆ ಇಲ್ಲಿ ಬಂದು ನಮ್ಮ ಊರಿಗೆ ತಕ್ಕ ಹಾಗೆ ಪಾಸ್ಟರ್ನು ಟೀಚರ್ನು ಒಂದೇ ರೀತಿಯಲ್ಲಿ ನೋಡ್ತಾರೆ. ಇವಾಗ ನೀವು ಹೇಳಬೇಕಾದ್ರೆ ಪಾಸ್ಟರ್ನು ಚರ್ಚಲ್ಲಿರುವಂಥ ಟೀಚರ್ನು ಪ್ರತ್ಯೇಕವಾಗಿ ನೋಡೋದಿಲ್ಲ, ಒಂದೇ ಥರ ನೋಡ್ತೀವಿ. ಆದರೆ 2 ಬೇರೆ ಬೇರೆ. ಓಕೆ. ಟೀಚಿಂಗ್ ಪ್ರೊಫೆಷನ್ ಬೇರೆ, ಟೀಚಿಂಗ್ ಮಿನಿಸ್ಟ್ರಿ ಬೇರೆ, ಪಾಸ್ಟರ್ ಮಿನಿಸ್ಟ್ರಿ ಬೇರೆ. ಈ ಸಭಾಪಾಲಕನ ಸೇವೆ ಎನ್ನುವಂಥದ್ದನ್ನು ನಾವು ಸ್ವಲ್ಪ ಡೀಪಾಗಿ ನೋಡುವರಾಗೋಣ. ಏನು ರೀಸನ್ ಅಂತ ಕೇಳೋದಾದರೆ, ಎಲ್ಲ ಸೇವೆಗೂ ಬೇಸಾಗಿರುವ ಸೇವೆ ಪಾಲಕನ ಸೇವೆ, ಸರಿನಾ? ಸೇವೆ ಸಭೆಯಾದದ್ದು ಅಪೊಸ್ತಲರ ಅಸ್ತಿವಾರದ ಮೇಲೆ ಹಾಕಲ್ಪಟ್ಟಿತು. ಈಗ ಆ ಒಂದು ಉಪದೇಶದಲ್ಲಿ ನಾವಿದ್ದೇವೆ, ಓಕೆನಾ? ಆದರೆ ಸಭೆಯ ಒಳಗೆ ಬಂದೇ ಒಬ್ಬ ಪಾಸ್ಟರ್ ಆಗಿರ್ಬೋದು, ಇವಾಂಜಲಿಸ್ಟ್ ಆಗಿರ್ಬೋದು, ಒಬ್ಬ ಪ್ರವಾದಿಯೋ ಟೀಚರ್ ರೂಪುಗೊಳ್ತಾರೆ. ಸಾಧಾರಣ ಒಬ್ಬ ವಿಶ್ವಾಸಿಯಾಗಿ ಒಳಗೆ ಬರ್ತಾರೆ. ಅವರು ಶಿಷ್ಯರಾಗಿ ಸೇವಕನಾಗಬೇಕು. ಆ ರೀತಿ ಆಗುವುದಕ್ಕೆ ಒಟ್ಟಾರೆಯಾಗಿ ರೂಪಿಸುವಂಥ ವ್ಯಕ್ತಿ ಯಾರಂತ ನೋಡೋದಾದ್ರೆ ಈ ಒಂದು ಪಾಸ್ಟರ್ನ ಸೇವೆ, ಈ ಸಭಾಪಾಲಕರ ಸೇವೆ ಇಂಪಾರ್ಟೆಂಟ್. ಈಗ ಪಾಸ್ಟರ್ನ ಸೇವೆಯನ್ನು ನೋಡಬೇಕಾದ್ರೆ 3 ಮುಖ್ಯವಾಗಿರುವ ವಿಚಾರವನ್ನು ಮಾತಾಡೋಕೆ ಬಯಸ್ತೇನೆ. ಮೊದಲನೇದಾಗಿ, ಈ ಸಭಾಪಾಲಕ ಅಥವಾ ಕುರುಬ ಎನ್ನುವ ಅರ್ಥ ಏನು, ಸರಿನಾ? ಈಗ ಪಾಲಕನ ಒಂದು ರೋಲ್ ಬಹಳ ಸಿಂಪಲ್ ಆಗಿ ಹೇಳ್ತಾರೆ. ಕುರುಬನು ಬಂದು ಹಸಿರು ಗಾವಲುಗಳಲ್ಲಿ ಮೇಯಿಸುವಂತೆ ಮಾಡಿ ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಿದ್ದು ಒಬ್ಬ ಕುರುಬನ ಕೆಲಸ. ಕುರಿಗಳಿಗೆ ಹುಲ್ಲನ್ನು ಹಾಕಬೇಕು, ಒಳ್ಳೆ ನೀರಿನ ಕಡೆ ನಡೆಸಬೇಕು, ಒಳ್ಳೆ ಸಮೃದ್ಧಿಯಾಗಿ ಬೆಳೆಸಬೇಕು. ಈ ರೀತಿ ಬೆಳೆಸಲ್ಪಡುವಂತಹ ಕುರಿ ಕರ್ತನಿಗೋಸ್ಕರವಾಗಿ ಬಲಿಯಾಗಿ ಕೊಡಲ್ಪಡಬೇಕು ಅಥವಾ ಕರ್ತನಿಗೆ ಒಪ್ಪಿಸಲ್ಪಡಬೇಕಿದೆ ಕಾನ್ಸೆಪ್ಟ್. ಈಗ ಅಚ್ಚು ಹಸಿರಾಗಿರುವಂತಹ ಹುಲ್ಲು, ಆ ಪಾಸ್ಟರ್ ಸಭೆಗಳಿಗೆ ಒಂದು ಹುಲ್ಲನ್ನು ಅಥವಾ ಒಂದು ವಾಕ್ಯವನ್ನು ಕೊಡಬೇಕಾದ್ರೆ ಅಚ್ಚು ಹಸಿರಾಗಿರುವಂಥ ಹುಲ್ಲು ಎಂಬುದಾಗಿ ನೋಡ್ತೀವಿ. ಆ ರೀತಿ ಇರಬೇಕಾದ್ರೆ ಈ ವಾಕ್ಯ ಅವರು ಕೊಡುವುದು ಬಹಳ ಪ್ರಾಮುಖ್ಯ. ಫಸ್ಟ್ ರೋಲ್ ಸಭೆಯ ಕೆಲಸ. ಈಗ ವಾಕ್ಯವನ್ನು ಕೊಡುವುದರಲ್ಲಿಯೇ ಮೂಲತಃವಾಗಿ ಮಿಸ್ ಆಗ್ತದೆ ಎಂಬುದಾಗಿ ಹೇಳ್ತೀನಿ. ಯಾಕೆ ಅಂತ ಹೇಳುವುದಾದರೆ, ಒಂದು ಸಭೆಯ ಅಸ್ತಿವಾರ ಎನ್ನುವುದು ವಾಕ್ಯವೇ. ವಾಕ್ಯದ ಅಸ್ತಿವಾರದ ಮೇಲೆ ಇರಬೇಕು ಸಭೆ. ಹಾಗಾದರೆ ಅಸ್ತಿವಾರ ಹಾಕಲ್ಪಡುವಂತಹ ವಾಕ್ಯವನ್ನ ಒಬ್ಬ ಸಭಾಪಾಲಕನೇ ಕೊಡಬೇಕು. ಆ ಪಾಲಕನು ಯಾವ ರೀತಿ ಕೊಡಬೇಕು ಅಂದರೆ ಪರಲೋಕದಿಂದ ಪಡೆದು ಕೊಡಬೇಕು. ನೀವೊಂದು ಪ್ರಕಟಣೆ ಪ್ರವಾದಿ ಗ್ರಂಥ 1ನೇ ಅಧ್ಯಾಯದಲ್ಲಿ ನೋಡುವುದಾದರೆ, ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ಸಭೆಗೆ ಹೇಳಬೇಕಾಗಿರುವ ಕಾರ್ಯ ಅದು ಯಾವ ರೀತಿ ಟ್ರಾವೆಲ್ ಮಾಡುತ್ತೆ ಅಂತ ನೋಡುವುದಾದರೆ, ತಂದೆಯಾದ ದೇವರು ಯೇಸು ಕ್ರಿಸ್ತನ ಮುಖಾಂತರವಾಗಿ ಅವರು ತಮ್ಮ ದೂತರನ್ನು ಕಳುಹಿಸಿ ಯೋಹನನಿಗೆ ಅಪೊಸ್ತಲರಿಗೆ ಕೊಟ್ಟದ್ದು. ಯೋಹನ್ ನೋಡಿ ಹೇಳ್ತಾರೆ, ಸಭೆಗೆ ಬರೇ, ಆಶೆ ಸೀಮೆ ಸಭೆಯಲ್ಲಿ ದೇವರಾತ್ಮನು ಮಾತಾಡಬೇಕು. ಅವರು ಸಭೆಗೆ ಮಾತಾಡ್ತಾರೆ. ನೋಡಿದ್ರೆ 7 ಸ್ಟೇಜ್ ಇರುತ್ತೆ. ತಂದೆ, ಯೇಸು, ದೂತನು, ಅಪೊಸ್ತಲ, ಸಭೆಯ ದೂತನು, ದೇವರಾತ್ಮನು, ಸಭೆ 7 ಇರುತ್ತೆ. ಈ 7ರಲ್ಲಿಯೇ ಅದರಲ್ಲಿ ಮೈನ್ ರೋಲ್ ಯಾರು ಅಂತ ಕೇಳಿದ್ರೆ ಸಭೆಯ ದೂತನೇ. ತಂದೆ ಕೊಡುವುದನ್ನು ಯೇಸು ಕೊಟ್ಬಿಡ್ತಾರೆ. ಯೇಸು ಕೊಡುವುದನ್ನ ದೂತನು ತಂದು ಅಪೊಸ್ತಲರ ಬಳಿ ಕೊಡ್ತಾರೆ. ಅದೇ ನಮ್ಮ ಕೈಯಲ್ಲಿರುವಂತಹ ಬೈಬಲ್. ಅಪೊಸ್ತಲನೇದು 4 ಸ್ಟೇಜ್ ಫಿನಿಶ್ ಆಗಿದೆ. ಇದರಿಂದ ದೇವರಾತ್ಮನು ಒಬ್ಬ ಸೇವಕನ ಮುಖಾಂತರ ಸಭೆಯಲ್ಲಿ ಮಾತಾಡಬೇಕು. ಅನಂತರ 3 ಸ್ಟೇಜ್. ಈ ಸ್ಥಳದಲ್ಲಿ ದೇವರಾತ್ಮನು ಆ ಸೇವಕನ ಮುಖಾಂತರವಾಗಿ ಮಾತಾಡಿದ್ರೆ ಮಾತ್ರ ಪರಲೋಕದ ಸಂದೇಶ ಎಲ್ಲೋಗುತ್ತೆ? ಚರ್ಚಿಗೆ ಹೋಗುತ್ತೆ. ಒಂದು ವೇಳೆ ದೇವರಾತ್ಮನು ಮಾತಾಡದೆ ಆ ಸೇವಕನು ದೈಹಿಕವಾಗಿ ಮಾತಾಡಿದ್ರೆ ಪರಲೋಕ ಸಂದೇಶ ಏನಾಗಲ್ಲ, ಅದು ಚರ್ಚಿಗೆ ಹೋಗಲ್ಲ. ಹಾಗಾಗಿ ಇಷ್ಟು ದೊಡ್ಡ ವಿಷಯವನ್ನ, ಇಷ್ಟು ಒಂದು ಗ್ರ್ಯಾಂಡ್ ಪ್ರೋಟೋಕಾಲ್ ಇದು, ಇಷ್ಟನ್ನ ಕೆಡಿಸುವುದಕ್ಕೆ ಒಬ್ಬರಿಂದ ಸಾಧ್ಯ. ಯಾರಿಂದ ಸಾಧ್ಯ ಅಂದರೆ ಪಾಸ್ಟರ್ನಿಂದ ಸಾಧ್ಯ. ಆದರೆ ಇದನ್ನು ಕರೆಕ್ಟಾಗಿ ತಂದು ಕೊಡುವುದಾದರೆ ಪರಲೋಕದ ಮೆಸೇಜ್ ಏನು ಮಾಡ್ಬೋದು? ಚರ್ಚಿಗೆ ಕನ್ವೆ ಮಾಡ್ಬೋದು. ಹಾಗಾಗಿ ಈ ಪಾಸ್ಟರ್ನ ರೋಲ್ ಎಷ್ಟು ಮುಖ್ಯ ನೋಡಿ. ಆದ್ದರಿಂದ ಪಾಸ್ಟರ್ಗಳು ಏನು ಮಾಡ್ತಾರೆ ಅಂತ ನೋಡುವುದಾದರೆ, ನನಗೆ ಗೊತ್ತಿರುವಂತಹ ಹಳೆದ ಜನರೇಷನ್ ಅವ್ರಿಗೆ ಏನು ಮಾಡ್ತಿದ್ರು ಅಂದರೆ, ಆ ಶನಿವಾರ ಎನ್ನುವಂಥ ದಿನ ಇರುತ್ತೆ. ಆ ದಿನವನ್ನ ಕಾದಿರುವಿಕೆ ದಿನವಾಗಿ ಇಟ್ಟಿರ್ತಾರೆ. ಆ ದಿನ ಯಾರನ್ನು ಮೀಟ್ ಮಾಡಲ್ಲ. ಆ ದಿನ ಫುಲ್ ಆಗಿ ಕೂತಿರ್ತಾರೆ. ಕೆಲವೊಂದು ಪಾಸ್ಟರ್ಸ್ ಅಲ್ಲ, ಈ ಭಾನುವಾರ ದಿನ ಮುಗಿದ ಕೂಡಲೇ ಸೋಮವಾರದಿಂದ ಬರುವ ಭಾನುವಾರದವರೆಗೂ ಪ್ರಿಪೇರ್ ಆಗ್ತಾರೆ. ಯಾಕೆಂದ್ರೆ ಅವರಿಗೆ ಬೇರೆ ಕೆಲಸನೇ ಯೋಚನೆ ಮಾಡಲ್ಲ. ಅವರು ಆ ವಾಕ್ಯವನ್ನ ಪಡೆದು ಯಾರ ಬಳಿ ಕೊಡಬೇಕು? ಚರ್ಚಿಗೆ ಕೊಡಬೇಕು. ಗಾಡ್ ಕೊಟ್ಟರು ಅನ್ನುವಂಥ ಕನ್ಫರ್ಮೇಷನ್ ಅವ್ರಿಗೆ ಇರಬೇಕು. ಇವತ್ತು ಬಂದು ವರ್ಡ್ ಆಫ್ ಗಾಡ್ ಎನ್ನುವುದು ಯಾವ ರೀತಿ ಆಗಿದೆ ಅಂದರೆ, ಎಕ್ಸ್ಪೀರಿಯನ್ಸ್, ಬಹಳ ಮೆಸೇಜ್ ಕೊಡ್ತೀವಿ, ಬಹಳ ಮೈಂಡಲ್ಲಿದೆ. ಮತ್ತೊಂದು, ಇವತ್ತು ಹೋಗಿ ನೀವು ಎ ಬಳಿ ಕೇಳುವುದಾದರೆ, ಒಂದು ವಾಕ್ಯವನ್ನು ಕೊಟ್ಟು ಕೇಳುವುದಾದರೆ, ನಮ್ಗೆ ಏನು ಮಾಡುತ್ತೆ? ಮೆಸೇಜ್ ಪ್ರಿಪೇರ್ ಮಾಡಿ ಕೊಟ್ಬಿಡುತ್ತೆ. ಹೌದು ಇಲ್ವಾ?
3.4 ಪಾಯಿಂಟ್ ಕೇಳಿದ್ರೆ ಕೊಡುತ್ತೆ. ಇದಕ್ಕಿಂತ ಡೀಪಾಗಿ ಕೇಳಿದ್ರೆ ಇನ್ನೂ ಸ್ವಲ್ಪ ಡೀಪಾಗಿ ಕೊಡುತ್ತೆ. ಆಮೇಲೆ ಇಲಿಸ್ಟ್ರೇಷನ್ ಕೊಡುತ್ತದೆ. ಇಲಿಸ್ಟ್ರೇಷನ್ಸ್ ಕೊಡುತ್ತೆ ಅದು. ಇವತ್ತು ಅದನ್ನು ದಾಟಿ ಈಗ ಬಹಳ ಕಮೆಂಟ್ರೀಸ್ ಇದೆ, ಬಹಳ ಸ್ಟೋರೀಸ್ ಇದೆ. ಇವೆಲ್ಲವನ್ನ ತೆಗೆದು ಕಂಪೈಲ್ ಮಾಡಿ ಒಂದು ಮೆಸೇಜ್ ಕೊಡ್ಬೋದು. ಈಗ ನೀವು ಫುಡ್ ನೀವು ಹಾಕ್ಬೋದು, ಆದರೆ ಆ ಫುಡ್ ಅವರಿಗೆ ಜೀರ್ಣವಾಯಿತಾ, ಆ ಫುಡ್ ಅವನ ಜೀವನಕ್ಕೆ ತಕ್ಕದಾಗಿದೆಯಾ, ಆ ಫುಡ್ಡಿಂದ ಅವನ ಬೆಳವಣಿಗೆ ಹೊಂದುತ್ತಿದ್ದಾನೆ ಅಂತ ಒಂದು ವಿಷಯವಿದೆ ಇಲ್ವಾ? ನೀವು ನಾರ್ಮಲ್ ಆಗಿ ಒಂದು ಕಡೆ ಊಟ ಮಾಡ್ತೀರಾ, ಊಟ ಮಾಡಿದ ಕೂಡಲೇ ಹಸಿವು ನೀಗುತ್ತೆ, ಆದರೆ ಮಾರನೇ ದಿನ ಎದೆ ಉರಿತಾ ಇರುತ್ತೆ. ನಾರ್ಮಲ್ ಆಗಿ ಕೆಲವೊಂದು ಕಡೆ ಊಟ ಮಾಡ್ತೀರಾ, ಆದರೆ ಬಂದರೆ ನಿಮ್ಮ ಹೊಟ್ಟೆಗೆ ಅದು ಸಹಿಸಕ್ಕಾಗಲ್ಲ, ಸಮಸ್ಯೆ ಆಗಿರುತ್ತೆ. ನಾರ್ಮಲ್ ಆಗಿ ಊಟ ಮಾಡ್ತೀರಾ, ಏನೂ ಇರಲ್ಲ, ಆದರೆ ನಿಮ್ಮ ದೇಹಕ್ಕೆ ಅದರಿಂದ ಸ್ಟ್ರೆಂತ್ ಇದೆಯಾ ಅಂತ ಕೇಳಿದ್ರೆ ಇರಲ್ಲ. ಆದರೆ ನಾವು ಸೇವಿಸುವಂತಹ ಎಷ್ಟು ಇಂಪಾರ್ಟೆಂಟು, ಅದೇ ರೀತಿ ನೀವು ಕೊಡುವಂತಹ ವಾಕ್ಯವು ಬಹಳ ಇಂಪಾರ್ಟೆಂಟ್. ಅದು ನಿಮ್ಮ ಆತ್ಮವನ್ನು ಅರಿತು ನಡೆಸಬೇಕು. ಹಾಗಾಗಿ ಆ ಆತ್ಮಕ್ಕೆ ಬೇಕಾಗಿರೋ ವಾಕ್ಯ, ಆ ಆತ್ಮ ಬೆಳವಣಿಗೆ ಹೊಂದ್ತಾ ಇದೆಯಾ, ಅದು ಕರ್ತನಲ್ಲಿ ಸ್ಟೆಬಿಲೈಸ್ ಆಗ್ತಾ ಇದೆಯಾ, ಇವೆಲ್ಲವನ್ನು ನೋಡಿ ಆ ವಾಕ್ಯ ಬರುತ್ತೆ. ಅದು ದೇವರಾತ್ಮನ ಮಾತ್ರ ಕೊಡಕ್ಕೆ ಸಾಧ್ಯ, ಯಾಕೆಂದರೆ ಆತ್ಮಕ್ಕೆ ಮೊದಲಿಂಗನು ಅವರೇ ಕೊಡಕ್ಕೆ ಸಾಧ್ಯ. ಸೊ ಒಬ್ಬ ಪಾಲಕನು ಎಷ್ಟರ ಮಟ್ಟಿಗೆ ಕಾದಿದ್ದು ವಾಕ್ಯವನ್ನು ಪಡೆಯುತ್ತಾನೋ ಆಗ ಮಾತ್ರ ಅದು ಚರ್ಚಿಗೆ ಉಪಯೋಗವಾಗಿರುತ್ತೆ. ಇವತ್ತು ಬಂದು ಫಾಸ್ಟ್ ಫುಡ್ ಲೋಕ. ನಾವು ಭಾನುವಾರ ಕೂಡ ವಾಕ್ಯವನ್ನು ಪಡೆಯುವಷ್ಟು ಇವತ್ತು ನಮಗೇನಿಲ್ಲ, ರೆಡಿಯಾಗಿಲ್ಲ. ನಾವು ಏನೋ ಒಂದು ಮಾಡ್ತೀವಿ, ಒಂದು ವಾಕ್ಯ ತಗೊಂಡ್ವಿ, ನಮಗೆ ಗೊತ್ತಿರುವಂಥ ಎಕ್ಸ್ಪೀರಿಯನ್ಸಲ್ಲಿ 4-5 ವಾಕ್ಯ ಇರುತ್ತೆ, ತೆಗೆದು ಒಳಗಕ್ಕೆ ಈಸಿಯಾಗಿ ಹೋಗ್ತಾ ಇರ್ತೀವಿ. ಒಂದು 45 ನಿಮಿಷ, 1 ತಾಸು ಮುಗಿಸ್ಬೋದು. ಮೇ ಬಿ ಜನಗಳು ಕೂಡ ಹೇಳ್ಬೋದು ಬಹಳ ಇಂಟ್ರೆಸ್ಟ್ ಆಗಿತ್ತು ಎಂಬುದಾಗಿ ಹೇಳಿ. ಇಂಟ್ರೆಸ್ಟಿಂಗ್ ಆಗಿರುವುದು ಮುಖ್ಯ ಅಲ್ಲ, ಟ್ರಾನ್ಸ್ಫಾರ್ಮ್ ಆಗಿರಬೇಕು. ಈ ವಾಕ್ಯವನ್ನು ಮಾರ್ಪಡಿಸಿರಬೇಕು. ಸೊ ಒಬ್ಬ ಪಾಲಕನ ಪ್ರಧಾನವಾಗಿರುವ ಕೆಲಸ ಏನಂತ ಕೇಳೋದಾದರೆ ಅವನಿಗೆ ಆಹಾರ ಕೊಡುವುದು ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್, ಈ ಆಹಾರ ಕೊಡುವಾಗ ಎಲ್ಲ ಕುರಿಗಳಿಗೂ ಒಂದೇ ಆಹಾರವನ್ನು ಕೊಡಕ್ಕಾಗಲ್ಲ. ಹೌದು ಇಲ್ವಾ? ಈಗ ನೀವು HKL 34ನೇ ಅಧ್ಯಾಯ 3-4 ವಾಕ್ಯವನ್ನು ಓದಿದ್ರೆ 5 ವಿಧವಾಗಿರುವ ಕುರಿಗಳಿದೆ ಅಂತ ಹೇಳ್ತಾರೆ. 5 ವಿಧವಾಗಿರುವ ಕುರಿಗಳು. ಆ 5 ವಿಧವಾಗಿರುವ ಕುರಿಗಳಿಗೂ ಒಂದೇ ಆಹಾರವನ್ನು ಕೊಡಕ್ಕಾಗಲ್ಲ. ಆಗಲ್ಲ. ಈಗ ಮನೆಯಲ್ಲೇ ಇದ್ದಾರೆ, ಒಂದು ಮಗು ಹುಟ್ಟಿದೆ, ಆ ಮಗುವಿಗೆ ನೀವು ಹಾಲು ಕೊಡಬೇಕು. ಆದರೆ ಆ ಮಗುವಿನ ತಾಯಿ ಇದ್ದಾರೆ ನೋಡಿ, ಅವರಿಗೆ ಬಿರಿಯಾನಿ ಕೊಡಕ್ಕಾಗಲ್ಲ. ಆಗತಾನೆ ಮಗು ಹುಟ್ಟಿದೆ, ಅವರಿಗೆ ಒಂದು ಪಥ್ಯದ ಆಹಾರ ಕೊಡಬೇಕು. ಆದರೆ ಉಳಿದವರಿಗೆ ಬೇರೆ ಆಹಾರ. ಒಂದು ವೇಳೆ ಆ ಮನೆಯಲ್ಲಿ ಸ್ವಲ್ಪ ವಯಸ್ಸಾಗಿರೋರು ಇರ್ತಾರೆ, ಅವರಿಗೆ ಡೈಜೆಸ್ಟ್ ಆಗದಿರುವಂಥ ಫುಡ್ ಕೊಡಕ್ಕಾಗಲ್ಲ, ಪಿಜ್ಜಾ ಕೊಡಕ್ಕಾಗಲ್ಲ, ಅವರಿಗೆ ಇಡ್ಲಿ ಕೊಡಬೇಕು. ಸೊ ಒಂದು ಮನೆಯೊಳಗೆ 4 ಮಂದಿಗೆ 4 ಥರ ಫುಡ್ ಕೊಡ್ತೀವಲ್ವಾ? ಒಂದು ಚರ್ಚಲ್ಲಿ 5 ವಿಧವಾಗಿರುವ ವಿಶ್ವಾಸ ಇದ್ದಾರೆ ಎಂಬುದಾಗಿ ದೇವರು ಹೇಳ್ತಾರೆ. ಹೌದು. ಒಂದು ಗಾಯಪಟ್ಟಿರುವುದು, ಇನ್ನೊಂದು ರೋಗಪೀಡಿತವಾದದ್ದು, ಮತ್ತೊಂದು ಒಡೆದು ಹೋಗಿರುವಂಥದ್ದು, ಇನ್ನೊಂದು ಚದುರಿ ಹೋಗಿರುವಂಥದ್ದು, ಕಡೆಯದಾಗಿ ಕಾಣದೆ ಹೋಗಿರುವಂಥದ್ದು. 5 ಹೇಳ್ತಾರೆ. 5 ಮಂದಿಗೆ ಹೇಗೆ ಒಂದೇ ಆಹಾರ ಕೊಡ್ತೀರಾ? ಆಗಲ್ಲ, ಇಲ್ವಾ? ಹಾಗಾಗಿ 5 ಮಂದಿಗೆ ಒಂದು ಆಹಾರವನ್ನು ಕೊಡಬೇಕು ಅಂದರೆ ಆ ಆಹಾರ ಎನ್ನುವುದು ಕರ್ತನು ಕೊಟ್ಟದಾಗಿದ್ದರೆ ಮಾತ್ರ ನೀವು ಕೊಡಕ್ಕೆ ಸಾಧ್ಯ, ಇಲ್ವಾ? ಹಾಗಾಗಿ ನಿಮ್ಮ ಚರ್ಚಲ್ಲಿ 5 ವಿಧವಾಗಿರುವ ಕುರಿ ಇದೆ ಎನ್ನುವುದು ಮೊದಲು ಪಾಲಕನಿಗೆ ಗೊತ್ತಾಗಬೇಕು, ರೆಕಗ್ನೈಸ್ ಮಾಡಬೇಕು. ಈಗ ನಿಮ್ಮ ಸಭೆಯಲ್ಲಿರುವಂತಹ ವಿಶ್ವಾಸಿಗಳ ಆತ್ಮಿಕ ಸ್ಟ್ಯಾಂಡರ್ಡ್ ನಿಮಗೆ ಗೊತ್ತಾಗಬೇಕು. ಗೊತ್ತಾ? ಈಗ ಯಾಕೋಬನು ಹೇಳುತ್ತಾನೆ, ಏಸಾವನು ಬಂದು ಕರೆಯುತ್ತಾನೆ, ನನ್ನ ಜೊತೆ ಬಾ ಎಂಬುದಾಗಿ ಹೇಳಬೇಕಾದ್ರೆ, ನನ್ನ ಮಂದೆಯಲ್ಲಿ ಮರಿಯಿದಿರುವ ಕುರಿಗಳಾಗಿ ಕಂಡು ಬರುತ್ತಿವೆ, ಆದ್ದರಿಂದ ನಾನು ನೋಡಿ ನಡೆಸಿಕೊಂಡು ಬರುತ್ತೇನೆ. ಹಾಗಾದರೆ ಒಂದು ಕುರಿಯ ಬಗ್ಗೆ ಅವ್ರಿಗೇನು ಗೊತ್ತಾಗುತ್ತದೆ. ಅನಂತರ ಮತ್ತೊಂದು ಕಡೆ ಒಂದು ಕುರಿಯನ್ನು ಹಿಡಿಯುವುದಕ್ಕೆ ಕರಡಿ ಬರುತ್ತದೆ, ಸಿಂಹ ಬರುತ್ತದೆ. ಆಗ ದಾವೀದನು ಹೇಳುತ್ತಾರೆ, ಅದರ ಬಾಯಿಗೆ ನಾನು ತಪ್ಪಿಸಿದ್ದೇನೆ ಎಂಬುದಾಗಿ. ಹಾಗಾಗಿ ದಾವೀದನಿಗೆ ಗೊತ್ತಾಗುತ್ತೆ ಶತ್ರುಗಳು ಯಾರು ಬರ್ತಾರೆ ಎಂಬುದಾಗಿ. ಅರ್ಥ ಆಗ್ತಿದೆಯಾ? ಹಾಗಾದರೆ ಯಾಕೋಬನು ಲಾಬಾನನ ಕುರಿಗಳಿಗೂ ಅವರ ಕುರಿಗಳು ಡಿಫ್ರೆನ್ಸ್ ಮಾಡ್ತಾರೆ. ಹಾಗಾದರೆ ಒಬ್ಬ ಕುರುಬನಿಗೆ ತನ್ನ ಕುರಿಗಳ ಕುರಿತಾಗಿರುವಂಥ ಅಕ್ಕರೆ ಇರುತ್ತದೆ, ಗೊತ್ತಿರಬೇಕು ನನ್ನ ಒಂದು ಚರ್ಚ ಒಳಗೆ ಎಂತೆಂಥ ಕುರಿಗಳು ಇವೆ, ಅದನ್ನು ಯಾವ ರೀತಿ ಆತ್ಮಿಕವಾಗಿ ನಡೆಸಬೇಕು ಅಂತ ಗೊತ್ತಾಗಬೇಕು. ಈಗ ಉದಾಹರಣೆಗೆ ಹಾಸ್ಪಿಟಲ್ಗೆ ಹೋಗ್ರಿ, ನೀವಲ್ಲಿ ಹೋಗಿದ ಕೂಡಲೇ ಅಲ್ಲೊಂದು ವಾರ್ಡ್ ಇರುತ್ತೆ, ಅಲ್ಲೊಬ್ಬರು ನರ್ಸ್ ಇರ್ತಾರೆ, ಚೀಫ್ ನರ್ಸ್ ಇರ್ತಾರೆ. ಆ ಚೀಫ್ ನರ್ಸ್ ಬಳಿ ಆ ವಾರ್ಡ್ನಲ್ಲಿರುವಂತಹ ಎಲ್ಲ ಪೇಷಂಟ್ನ, ಆ ಒಂದು ವಾರ್ಡ್ನಲ್ಲಿರುವಂತಹ ಪೇಷಂಟ್ಗಳ ಆ ಒಂದು ಸ್ಟ್ಯಾಂಡರ್ಡ್ ಕೇಳಿದ್ರೆ ಹೇಳ್ತಾರೆ, ಹೇಳಲ್ವಾ? ಖಂಡಿತ ಹೇಳ್ತಾರಲ್ವಾ? ಸರಿ, ಇವಾಗ ಒಂದು ಸ್ಕೂಲ್ಗೆ ಹೋಗ್ತೀರಾ, ಆ ಕ್ಲಾಸ್ ಟೀಚರ್, ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗೆಲ್ಲ ಹೋಗ್ತೀರಾ, ಆ ಒಂದು ಕ್ಲಾಸಲ್ಲಿರುವಂತಹ ಆ ಸ್ಟೂಡೆಂಟ್ಸ್ ಅವರ ಕಂಟ್ರೋಲಲ್ಲಿರುವವರ ಅಕಾಡೆಮಿಕ್ ಸ್ಟ್ಯಾಂಡರ್ಡ್ ಹೇಳ್ತಾರೆ, ಹೇಳಲ್ವಾ? ಹೇಳ್ತಾರೆ. ಓಕೆ, ಇವೆಲ್ಲವನ್ನು ಬಿಟ್ಬಿಡೋಣ. ಒಂದು ಮೆಕ್ಯಾನಿಕ್ ಶಾಪ್ಗೆ ಹೋಗ್ರಿ, ಗಾಡಿಯ ರಿಪೇರ್ ಆಗಿ ಬಹಳ ಇರುತ್ತೆ. ಆ ಒಂದು ಚೀಫ್ ಮೆಕ್ಯಾನಿಕ್ ಆ ಒಂದು ಅಂಗಡಿಯ ಮಾಲೀಕನ ಕರೆದು ಕೇಳಿ, ಈ ಗಾಡಿಗಳು ಯಾತಕ್ಕೋಸ್ಕರವಾಗಿದೆ, ಏನು ರಿಪೇರ್ ಅಂತ ಕೇಳಿದ್ರೆ ಹೇಳ್ತಾರೆ, ಹೇಳಲ್ವಾ? ಹೇಳ್ತಾರೆ. ಹಾಗಾದರೆ ಸಭೆಯ ಪಾಸ್ಟರ್ನ ಕರೆದು ಚರ್ಚಲ್ಲಿರುವಂತಹ ವಿಶ್ವಾಸಿಗಳ ಆತ್ಮಿಕ ಸ್ಟ್ಯಾಂಡರ್ಡ್ ಕೇಳಿದ್ರೆ ಹೇಳ್ಬೇಕು, ಹೇಳಬಾರ್ದಾ? ಖಂಡಿತ ಹೇಳಬೇಕು. ಇದನ್ನ ಒಂದು ಸುಮ್ಮನೆ ಹೇಳ್ತಿಲ್ಲ. ಒಂದು DO ಬರ್ತಾರೆ, ಡಿಸ್ಟ್ರಿಕ್ಟ್ ಎಜುಕೇಷನ್ ಆಫೀಸರ್ ಬರ್ತಾರೆ ಅಂತ ಇಟ್ಕೊಳ್ಳಿ. ಒಂದು ಸ್ಕೂಲ್ಗಳು ಬಂದಿದ್ದ ಕೂಡಲೇ ಕ್ಲಾಸ್ ರೂಮಲ್ಲಿ ಇನ್ಸ್ಪೆಕ್ಷನ್ಗೆ ಹೋಗ್ತಾರೆ. ಈಗ ತೆಗೆದ ಕೂಡಲೇ ಕ್ಲಾಸಲ್ಲಿರುವಂಥ ಮಕ್ಕಳ ಬಳಿ ಪ್ರಶ್ನೆ ಕೇಳಲ್ಲ, ಟೀಚರ್ಸ್ ಬಳಿ ಪ್ರಶ್ನೆ ಕೇಳ್ತಾರೆ. ಮಕ್ಕಳು ಯಾವ ರೀತಿ ಓದ್ತಾರೆ, ಚೆನ್ನಾಗಿ ಓದ್ತಾರ? ಹಾಗಾಗಿ ಆ ಟೀಚರ್ಗೆ ಇವರೆಲ್ಲ ಆವ್ರೇಜ್ ಸ್ಟೂಡೆಂಟ್, ಇವನು ಸ್ವಲ್ಪ ಓದಲ್ಲ,
ಇವನು ಒಳ್ಳೆ ಫಸ್ಟ್ ಮಾರ್ಕ್ ತೆಗಿತಾನೆ ಎಂಬುದಾಗಿ ಆ ಟೀಚರ್ ಗೊತ್ತಿರುತ್ತಲ್ವಾ, ರಿಪೋರ್ಟ್ ಕೊಡಬೇಕು ಅಲ್ವಾ, ಒಬ್ಬ ಪ್ರಿನ್ಸಿಪಲ್ ಹತ್ರ ಕೊಡ್ಬೇಕಲ್ವಾ. ಹಾಗಾದ್ರೆ ಯೇಸು ಕ್ರಿಸ್ತನ ಬರ್ಬೇಕಾದ್ರೆ ಸಭೆಯ ರಿಪೋರ್ಟ್ ಕೇಳ್ತಾರಲ್ವಾ ನಿಮ್ಮ ಬಳಿಯಲ್ಲಿ. ಹೌದು. ದೆನ್ ಯು ಮಸ್ಟ್ ನೋ ಅಬೌಟ್ ನಿಮ್ಮ ಒಂದು ಆ ಮಂದಿಯ ಕುರಿತಾಗಿ ನಿಮಗೆ ಗೊತ್ತಿರ್ಬೇಕಲ್ವಾ. ಒಬ್ಬ ಸೇವಕರು ಏನ್ ಹೇಳ್ತಾರೆ ಅಂದ್ರೆ ಚರ್ಚ್ ಇಸ್ ಎ ಟ್ರೈನಿಂಗ್ ಸೆಂಟರ್ ಅಂತ ಹೇಳ್ತಾರೆ. ಅಂದ್ರೆ ಚರ್ಚಲ್ಲಿ ಬರುವಂತವ್ರನ್ನು ಟ್ರೈನ್ ಮಾಡಿ ಆಚೆ ಕಳಿಸೋದು. ಅಂದ್ರೆ ಚರ್ಚಿಗೆ ಬರುವಂತ ಪ್ರತಿಯೊಬ್ಬ ಬಿಲಿವರ್ಸ್ನ ಸ್ಪಿರಿಚುವಲ್ ಸ್ಟ್ಯಾಂಡರ್ಡ್ ಗೊತ್ತಿರಬೇಕು ಒಬ್ಬ ಪಾಸ್ಟ್ರಿಗೆ. ಹೌದು, ಯಾಕೆಂದ್ರೆ ಸಭೆ ಎನ್ನುವುದು ಬಂದು ಒಬ್ಬ ವಿಶ್ವಾಸಿ ಒಳಗೆ ಬಂದು ಶಿಷ್ಯನಾಗಿ ಸೇವಕನಾಗಿ ಹೊರಗೆ ಹೋಗುವ ಸ್ಥಳ. ಹೌದು. ಇವಾಗ ನಾವೇನು ಗೊತ್ತೀವಿ, ಸಭೆಯಲ್ಲಿ ಯಾವ ರೀತಿ ಒಂದು ಕಟ್ಟಡ ಬಂದು ನನ್ನ ಒಂದು ಆಸ್ತಿ ಇಲ್ವಾ, ನನ್ನ ಒಂದು ಪ್ರಾಪರ್ಟಿ ನನ್ನ ಹೆಸರಲ್ಲಿ ಇದೆ, ಅದೇ ರೀತಿ ವಿಶ್ವಾಸಿ ನನ್ನ ಪ್ರಾಪರ್ಟಿ ಅಂತ ಅನ್ಕೋತೀನಿ ನಾನು. ನನ್ನ ವಿಶ್ವಾಸಿ, ನನ್ನ ಆತ್ಮ ಇಲ್ವೇ ಇಲ್ಲ. ನೀವು ನಿಮಗೆ ಹುಟ್ಟಿರುವಂತಹ ಮಗಳನ್ನೇ ನಿಮ್ಮದು ಅಂತ ಹೇಳಕ್ಕಾಗಲ್ಲ. 25 ವರ್ಷ ಆದ್ಮೇಲೆ ಮದುವೆ ಮಾಡಿ ಏನ್ ಮಾಡ್ತೀರಾ, ಇನ್ನೊಬ್ಬರ ಮನೆಗೆ ಕಳಿಸ್ಕೊಡ್ತೀರಾ ಅಲ್ವಾ. ನಿಮ್ಮ ಮಗನಾಗೇ ಇರಲಿ, ಮದುವೆ ಆದ್ಮೇಲೆ ಅವನ ಫ್ಯಾಮಿಲಿ ಅಂತ ಆಗುತ್ತಲ್ವಾ. ಅವನು ವಿಶ್ವಾಸಿ ಮಾತ್ರ 50 ವರ್ಷ ಜೊತೆ ಇರಬೇಕು ಅಂದ್ರೆ ಏನರ್ಥ? ಹಾಗಾದ್ರೆ ವಿಶ್ವಾಸಿಯನ್ನ ನೀವು ಮಾರ್ಪಡಿಸಿ ಕಳುಹಿಸಬೇಕಾಗಿರುವ ಸ್ಥಳದಲ್ಲಿದ್ದೀರಾ. ಸೊ ಹಾಗಾದ್ರೆ ವಿಶ್ವಾಸಿಯ ಸ್ಟ್ಯಾಂಡರ್ಡ್ ಬದಲಾಗಿ ಪ್ರತಿ ವಿಶ್ವಾಸಿಗೆ ಬೇಕಾಗಿರುವ ಆಹಾರವನ್ನ ಕೊಟ್ಟು ಅವನನ್ನು ಪ್ರಿಪೇರ್ ಮಾಡಿ ಹೊರ ಕಳಿಸ್ಬೇಕು. ಚರ್ಚ್ ಬಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಗಾಡ್ ಬಂದು ನಿಮ್ಮ ನಂಬಿಕೊಟ್ಟಿದ್ದಾರೆ. ಇದನ್ನ ರೆಡಿ ಮಾಡಿ ಕಳಿಸಿದ್ರೆ ಮಾತ್ರನೇ ಮುಂದಿನ ಜನರೇಷನ್ ನ ಸೇವಕರು ರೂಪುಗೊಳ್ತಾರೆ. ಹಾಗಾದ್ರೆ 5 ವಿಧವಾದ ಸೇವೆಗಳನ್ನು ಕೂಡ ಟ್ರೈನ್ ಮಾಡುವಂತ ಜವಾಬ್ದಾರಿ ಯಾರಿಗಿದೆ ಅಂದ್ರೆ ಪಾಸ್ಟ್ಗೆ. ಹೌದು, ಅವರೊಂದು ಜವಾಬ್ದಾರಿ ತಾನೇ ಅದು. 5 ಮಂದಿಯನ್ನು ಇವಾಗ ದೊಡ್ಡ ಡ್ರಾಬ್ಯಾಕ್ ಒಂದಿದೆ, ಈ ಪಾಸ್ಟರ್ನ ವಿಷನ್ ಯಾವ ರೀತಿಯೋ ಆ ಚರ್ಚ್ ಅದೇ ರೀತಿ ಇರುತ್ತೆ. ಹೌದು. ಕುರುಬನ ಶಬ್ದವನ್ನ ಕುರಿಗಳ ರೀತಿ ಇರುತ್ತೆ. ಈಗ ಇವರ ಶಬ್ದ ಕರೆಕ್ಟ್ ಆಗಿರುವ ಶಬ್ದವಾಗಿದ್ರೆ ಕುರಿಗೆ ಸರಿಯಾದ ಶಬ್ದ ಸಿಗುತ್ತಲ್ವಾ. ಈಗ ಅವರು ಸಭೆಯನ್ನ ಯಾವ ಬೇಸ್ ನಡೆಸ್ತಾರೆ ಎಂಬುದಾಗಿ ಇದೆ. ಈಗ ಉದಾಹರಣೆಗೆ ಹೇಳ್ತೀನಿ ನೋಡಿ, ಒಬ್ಬ ಪಾಸ್ಟರ್ಗೆ ಪ್ರವಾದಿಯ ಮೇಲೆ ಸ್ವಲ್ಪ ಕಹಿತನ ಇದೆ. ಕೆಲವು ಪ್ರವಾದಿಗಳು ಮಾಡಿದ ಮೇಲೆ ಅವರಿಗೆ ಕಹಿತನ ಇದೆ. ಅವರು ಆಟೋಮೆಟಿಕ್ ಚರ್ಚಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪ್ರವಾದಿಗಳನ್ನ ಮಟ್ಟ ಹಾಕಿ ಮಾತಾಡ್ತಾರೆ. ಹೌದು, ಸರಿನಾ. ಒಬ್ಬ ಇವಾಂಜಲಿಸ್ಟ್ 10 ಆತ್ಮವನ್ನ ಕರ್ಕೊಂಡು ಹೊಟ್ಟೋದ್ರು. ಇವರಿಗೆ ಆಟೋಮೆಟಿಕ್ ಆಗಿ ಇವಾಂಜಲಿಸ್ಟ್ ಮೇಲೆ ಏನ್ ಬರುತ್ತೆ, ಒಂದು ಕಹಿ ಬರುತ್ತೆ. ಇವರು ಚರ್ಚಲ್ಲಿ ಇನ್ನೊಬ್ಬ ಇವಾಂಜಲಿಸ್ಟ್ ರೂಪಿಸುವುದಿಲ್ಲ, ಇವರು ಚರ್ಚಲ್ಲಿ ಪ್ರಾಫಸಿ ಇರುವುದಿಲ್ಲ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಇವರೇ ಪ್ರಫೆಟ್ ಆಗ್ಬಿಡ್ತಾರೆ, ಇವರೇ ಹೀಲಿಂಗ್ ಮಾಡಕ್ ಮುಂದಾಗ್ತಾರೆ. ಚರ್ಚಲ್ಲಿ ಎಲ್ಲ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ 5 ವಿಧವಾಗಿರುವ ಸೇವೆಯನ್ನು ಕೇಳಿದ್ರಿಂದ ಹೇಳ್ತಾ ಇದ್ದೀನಿ. 5 ವಿಧವಾಗಿರುವ ಸೇವೆಯನ್ನ ರೆಡಿ ಮಾಡಿ ಕಳಿಸಬೇಕಾಗಿರೋದು ಇವರ ಕೈಯಲ್ಲಿದೆ ಅಲ್ವಾ. ಆದರೆ ಇವತ್ತು ಬಹುತೇಕವಾಗಿರುವ ಸಭೆಗಳು 5 ವಿಧವಾಗಿರುವ ಸಭೆಯನ್ನು ಎಂಕರೇಜ್ ಮಾಡೋದೇ ಇಲ್ಲ. ಅವರೇನ್ ಮಾಡಲು ಬಯಸ್ತಾರೆ ಅಂದ್ರೆ ಒನ್ ಮ್ಯಾನ್ ಶೋ ತೋರ್ಸಕ್ ಬಯಸ್ತಾ ಇದ್ದಾರೆ. ನೀವು ಹೋಗಿ ಅವರ ಬಳಿಯಲ್ಲಿ ಹೀಲಿಂಗ್ ನಡೆಯುತ್ತೆ ಅಂತ ಹೇಳಿದ್ರೆ ನಮ್ಮ ಚರ್ಚಲ್ಲಿ ಇಲ್ದಿರುವಂತಹ ಹೀಲಿಂಗ ಇಲ್ವಾ. ನಮ್ಮ ಚರ್ಚಲ್ಲಿ ಹೀಲಿಂಗ್ ನಡೆಯುತ್ತೆ ಇಲ್ಲ ಅಂತಲ್ಲ, ಆದ್ರೆ ಸ್ಪೆಷಲ್ ಗಿಫ್ಟ್ ಇಂದ ಇದಾರಲ್ವಾ. ನಾನು ನಡೆದ ಸಂಭವವನ್ನು ಹೇಳ್ತೀನಿ ನಿಮಗೆ. ಬಿಲ್ಲಿ ಗ್ರಾಮ್ ಅಯ್ಯದರಲ್ಲ ಇವಾಂಜಲಿಸ್ಟ್, ಅವರಿಗೆ ಗಿಫ್ಟ್ ಇಲ್ಲ, ನಿಮಗೆ ಗೊತ್ತಲ್ವಾ ಆ ವಿಷಯ. ಅಂದರೆ ಈ ಮಿರಾಕಲ್ಸ್ ಗಿಫ್ಟ್ ಅವರಿಗಿಲ್ಲ. ಅವರಿಗೆ ಟೀಚಿಂಗ್ ಗಿಫ್ಟ್ ಇದೆ, ಇವಾಂಜಲಿಸಮ್ ಗಿಫ್ಟ್ ಇದೆ, ಎಲ್ಲ ಇದೆ. ಆದರೆ ಇವರಿಗೆ ಮಿರಾಕಲ್ ಗಿಫ್ಟ್ ಇಲ್ಲ. ಆ ರೀತಿ ಇರಬೇಕಾದ್ರೆ ಒಂದು ಫ್ಯಾಮಿಲಿ ಅವರ ಬಳಿ ಬರ್ತಾರೆ, ಬಂದು ಕೇಳುತ್ತಾರೆ, ಈ ರೀತಿಯಾಗಿ ನಮಗೆ ಬಹಳ ಹುಷಾರಿಲ್ಲ, ಪ್ರಾರ್ಥನೆ ಮಾಡಿ ಎಂಬುದಾಗಿ ಹೇಳ್ಬೇಕಾದ್ರೆ ಹೇಳಿದಂಥ ಈ ಮಾತು, ನನಗೆ ಈ ಗಿಫ್ಟ್ ಇಲ್ಲ, ನನ್ನ ತಮ್ಮ ಓರಲ್ ರಾಬರ್ಟ್ಸ್ ಅವರಿಗೆ ಇದೆ, ನೀವು ಬೇಕಾದ್ರೆ ಅವ್ರ ಬಳಿ ಹೋಗ್ರಿ, ನಿಮಗೆ ಅವರ ಕುರಿತಾಗಿ ನಿಮ್ಮ ಕುರಿತಾಗಿ ಇನ್ಫಾರ್ಮ್ ಮಾಡ್ತೀನಿ, ನೀವು ಅಲ್ಲಿ ಹೋಗ್ರಿ, ಅವ್ರು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾರೆ, ಖಂಡಿತ ಈಲಾಗುತ್ತೆ, ಅವರಿಗೆ ಆ ಗಿಫ್ಟ್ ಇದೆ, ನನಗಿಲ್ಲ. ಈ ರೀತಿಯಾಗಿ ಎಷ್ಟು ಸೇವಕರು ಈ ದಿನ ಹೇಳಲು ಸಾಧ್ಯ? ಇದನ್ನು ಸ್ವೀಕರಿಸಿಕೊಳ್ಳತಕ್ಕ ಮನಪಕ್ವತೆ ಬರುತ್ತೆ ನಿಮಗೆ. ಚರ್ಚ್ಗೆ ಬರ್ತಾರೆ, ಬರಬೇಕಾದ್ರೆ ಅವರಿಗೆ ಒಂದು ಡೆಲಿವರೆನ್ಸ್ ಬೇಕಾಗಿದೆ. ನನಗೆ ಆ ಡೆಲಿವರೆನ್ಸ್ ಗಿಫ್ಟ್ ಇಲ್ಲದೇ ಇರ್ಬೋದು. ನಾನು ಪ್ರಾರ್ಥನೆ ಮಾಡಿ ಇವರು ಯಾರಿಗಿದೆಯೋ ಅವರ ಬಳಿ ಡೈರೆಕ್ಟ್ ಮಾಡುವುದು ದೊಡ್ಡ ವಿಷಯ ತಾನೇ. ಈಸಿಯಾಗಿ ಈಗ ಡಾಕ್ಟ್ರ್ ಬಳಿ ಹೋಗ್ರಿ, ನೀವು ಹೋಗಿದ ಕೂಡಲೇ ಡಾಕ್ಟರ್ ಏನು ಮಾಡ್ತಾರೆ, ನಿಮ್ಮ ಬಳಿ ಕೇಳ್ತಾರೆ, ಕೇಳಿದ ಕೂಡಲೇ ನ್ಯೂರಾಲಜಿ ಸಂಬಂಧಪಟ್ಟ ವಿಷಯವಾಗಿದ್ದರೆ ನ್ಯೂರಾಲಜಿಸ್ಟ್ಗೆ ಅವರು ಬರ್ಕೊಡ್ತಾರೆ. ಹೌದು ಇಲ್ವಾ. ಒಬ್ಬ ಆರ್ತೋ ಅಂದರೆ ಆರ್ತೋಗೆ ಬರ್ಕೊಡ್ತಾರೆ ಅವರು. ಎಲ್ಲವೂ ನಾನೇ ನೋಡ್ತೀನಿ ಅಂತ ಹೇಳಿದ್ರೆ ಅರ್ಥ ಆಗ್ತಿದೆಯಾ? ಇದುವೇ ಇವತ್ತು ಸಭೆಯ ಒಂದು ಪಾಸ್ಟರ್ಸ್ನ ದೊಡ್ಡ ಸಮಸ್ಯೆ ಆಗಿದೆ. ಅವರೇನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲ ಒನ್ ಮ್ಯಾನ್ ಶೋ. ನನಗೆ ಗೊತ್ತಿಲ್ವಾ, ನನಗೆ ಗೊತ್ತಿಲ್ಲ, ನನಗೆ ಒಂದು ಸಭೆಯನ್ನು ನಡೆಸುವುದಕ್ಕೆ ಗೊತ್ತಿಲ್ಲ, ನನ್ನನ್ನು ಒಪ್ಕೋಬೇಕು, ಅದೇ ಸತ್ಯ. ನನ್ನ ಸಭೆಯಲ್ಲಿ ಹೋಗಿ ನಿಲ್ಲಿಸಿದ್ರೆ ನಾನು ನಡೆಸೋಕೆ ಗೊತ್ತಿಲ್ಲ, ನನಗೆ ಟೀಚಿಂಗ್ ಮಾತ್ರನೇ ಬರುವುದು, ನಾನೊಂದು ಸಭೆಯಲ್ಲಿ ಹೋಗಿ ಟೀಚ್ ಮಾಡೋಕ್ಕೆ ಸಾಧ್ಯ. ಒಬ್ಬ ಟೀಚರ್ ಒಬ್ಬ ಸಭೆಗೆ ಪಾಸ್ಟರ್ ಆಗುವುದಕ್ಕೆ ಸಾಧ್ಯವಿಲ್ಲ. ಒಬ್ಬ ಪಾಸ್ಟರ್ ಟೀಚರ್ ಆಗ್ಬೋದು, ಆದರೆ ಟೀಚಿಂಗ್ ಗಿಫ್ಟ್ ಇರುವಂತಹ ವ್ಯಕ್ತಿ ಇದ್ರೆ ಅವ್ರನ್ನ ಯೂಸ್ ಮಾಡ್ಬೇಕು ಸಭೆಯಲ್ಲಿ. ಹೌದು ಇಲ್ವಾ? ಯಾಕೆಂದರೆ ನಾನೇ ಟೀಚ್ ಮಾಡ್ತೀನಿ, ಒಬ್ಬ ಪ್ರಾಫೆಟ್ ನಾನೇ ಪ್ರಾಫಸಿಯನ್ನು ಹೇಳ್ತೀನಿ. ಆ ರೀತಿ ಇದ್ರೆ ಈ ಒನ್ ಮ್ಯಾನ್ ಶೋ ಇದೆಯಲ್ಲ, ಈಗ ಹಿಂಗೆ ಬೇಕಾದ್ರೆ ತಗೊಳ್ಳಿ, ನಾರ್ಮಲಾಗಿ ತೆಗೆದುಕೊಳ್ಳ್ರಿ. ನೀವು ಬಹಳ ಪ್ರೋಟೀನ್ ತಿಂದರೆ ಏನಾಗುತ್ತೆ? ಬಾಡಿ ಹೈ ಪ್ರೋಟೀನ್ ಆಗುತ್ತೆ ನಿಮ್ಮಲ್ಲಿ, ಆದರೆ ಒಂದು ಕಡೆ ಫೈಬರ್ ಕಡಿಮೆ ಆಗುತ್ತೆ ಇಲ್ವಾ? ಎಲ್ಲ ಬ್ಯಾಲೆನ್ಸ್ಡ್ ಆಗಿರಬೇಕು, ಎಲ್ಲ ಇರಬೇಕು ಅಲ್ವಾ? ನೀವು ಊಟ ಮಾಡುವಂತಹ ಆಹಾರದಲ್ಲಿ ಎಲ್ಲ ಇರಬೇಕಲ್ವಾ? ನೀವು ಕೊಲೆಸ್ಟ್ರಾಲ್ ಇದೆ ಎಂಬುದಾಗಿ ಹೇಳಿ ಎಣ್ಣೆ ಬೇಡವೇ ಬೇಡ ಎಂಬುದಾಗಿ ಬಿಟ್ಟರೆ ಆಟೋಮೆಟಿಕ್ ನಿಮ್ಮ ಬಾಡಿಯಲ್ಲಿ ಬಂದು ಕೊಲೆಸ್ಟ್ರಾಲ್ ಡಿಫಿಷಿಯನ್ಸಿ ಉಂಟಾಗುತ್ತೆ.
ಆಟೋಮೆಟಿಕ್ ಆಗಿ ಡಾಕ್ಟರ್ ಹೇಳ್ತಾರೆ, ಕೆಲವರು ಹೇಳ್ತಾರೆ ಗುಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗಿದೆ, ನೀವು ಸ್ವಲ್ಪ ತಗೊಳ್ಳಿ. ನಮ್ಮ ಬಾಡಿಗೆ ಎಲ್ಲವೂ ಬೇಕಾಗಿದೆ. ಚರ್ಚ್ ಎನ್ನುವುದು ಕ್ರೈಸ್ಟ್ನ ಬಾಡಿ, ಎಲ್ಲವೂ ಬೇಕು ಅದರಲ್ಲಿ. ಅದಕ್ಕೆ ಹೀಲಿಂಗ್ ಬೇಕು, ಡೆಲಿವರೆನ್ಸ್ ಬೇಕು, ಪ್ರಾಫಸಿ ಬೇಕು, ಟೀಚಿಂಗ್ ಬೇಕು, ಪಾಸ್ಟರ್ ಮಿನಿಸ್ಟ್ರಿ ಬೇಕು, ಅಷ್ಟು ಬೇಕು. ಇಲ್ಲ, ಎಲ್ಲವನ್ನು ಸ್ವೀಕರಿಸುವುದಿಲ್ಲ, ಒಳಗೆ ಅಲೋ ಮಾಡೋದಿಲ್ಲ. ಮದುರೈನಲ್ಲಿ ಒಬ್ಬರು ಸೀನಿಯರ್ ಪಾಸ್ಟರ್ ಇದ್ದಾರೆ. ಅವರು ಆಗಾಗ ಹೇಳ್ತಾರೆ, ನನ್ನ ಸಭೆಯಲ್ಲಿ 5 ವಿಧವಾಗಿರುವ ಸೇವೆ ನಡೆಯುತ್ತೆ, ಟೀಚಿಂಗ್ ಬರ್ಬೇಕಂತ ನನ್ನ ಕರೀತಾರೆ, ನೀವು 3 days ಬನ್ನಿ. ಅವರು ಹೇಳ್ತಾರೆ, ನಾನು ಪಾಸ್ಟರ್ ಸೇವೆ ಮಾಡ್ತೀನಿ, ಆ ರೀತಿಯಾಗಿ ಹೇಳಿ ಅವರು ಪುಲ್ಪಿಟ್ನಲ್ಲೇ ಈ ರೀತಿಯಾಗಿ ಹೇಳ್ತಾರೆ. ಅವರಿಗೆ ಟೀಚಿಂಗ್ ಸೇವೆ ಇದೆ, ನಾವು ಅವರನ್ನು ಕರೆದಿದ್ದೇವೆ, ನಮ್ಮ ಸಭೆಗೆ ಟೀಚಿಂಗ್ ಬೇಕು. ಅದೇ ರೀತಿ ಡೆಲಿವರೆನ್ಸ್ ಮಿನಿಸ್ಟ್ರಿಯನ್ನು ಇಡ್ತಾರೆ ಅವರು. ಇದನ್ನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಈ ವೈಡ್ ವಿಷನ್ ಬೇಕು. ಇಲ್ಲದಿದ್ದರೆ ಇದು ಏನಾಗುತ್ತೆ ಅಂತ ಕೇಳುವುದಾದರೆ, ಒಂದು ಕಡೆ ಸಭೆ ಬೆಳೆಯುತ್ತಾ ಹೋಗುತ್ತೆ. ಹೌದು. ಎಲ್ಲರೂ ಒಂದು ಕಡೆ ನೋಡೋದಾದರೆ ಒಂದು ಸೈಡಲ್ಲಿ ಮಾತ್ರ ಭಯಂಕರವಾಗಿರ್ತಾರೆ, ಮತ್ತೊಂದು ಕಡೆ ಟೀಚಿಂಗ್ ಸೈಡಲ್ಲಿ ವೀಕ್ ಆಗಿರ್ತಾರೆ. ಹಾಗಾದರೆ ಎಲ್ಲವನ್ನ ತೆಗೆದುಕೊಂಡು ಹೋಗುವಂತಹ ಪ್ರಧಾನವಾದ ಕೆಲಸ ಯಾರದು? ಪಾಸ್ಟರ್ದು. ಹಾಗಾದರೆ ನಮಗೆ ವಿಷನ್ ಯಾವ ರೀತಿ ಇರಬೇಕು? ವೈಡ್ ಆಗಿರಬೇಕು. ವೈಡ್ ಆಗಿದ್ದರೆ ಮಾತ್ರ ಎಲ್ಲವನ್ನ ಅಕ್ಸೆಪ್ಟ್ ಮಾಡುವಂಥ ಮೈಂಡ್ ಬರುತ್ತೆ. ಈಗ ಮನೆಯಲ್ಲಿದ್ದೀರಾ, ಮನೆಯಲ್ಲಿರುವಾಗ ನಿಮ್ಮ ಹೆಂಡತಿ ಬಂದು ಅಡುಗೆ ಮಾಡ್ತಾರೆ, ಬಟ್ಟೆ ಒಗಿತಾರೆ, ಪಾತ್ರೆ ತೊಳುತ್ತಾರೆ, ನೀವು ಕೆಲಸಕ್ಕೆ ಹೋಗ್ತೀರಾ, ಅವ್ರಿಗೆ ಹೆಲ್ಪ್ ಮಾಡ್ತೀರಾ, ಎಲ್ಲ ಕೆಲಸವನ್ನ ಮಾಡ್ತೀರಾ. ಐರನ್ ಮಾಡೋದಕ್ಕೆ ವ್ಯಕ್ತಿ ಇಟ್ಟಿರ್ತಾರೆ ಎಲ್ಲೊಂದು ಸ್ಥಳದಲ್ಲಿ, ಇಲ್ಲ ನಾನೇ ಐರನ್ ಕೂಡ ಮಾಡ್ತೀನಿ. ಸರಿ, ಗಾಡಿ ಪೆಟ್ರೋಲ್ ಹಾಕಬೇಕು ಅಂದರೆ ಬೇಕಾಗುತ್ತಲ್ವಾ? ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕು ಅಂದರೆ, ಒಂದು ಶೂ ಪಡಿಬೇಕು ಅಂದರೆ, ಇಷ್ಟು ಮಂದಿ ಸೇರಿತ್ತಾನೆ ನಾವು ಒಬ್ಬ ಮಗನನ್ನು ಸ್ಕೂಲಿಗೆ ಕಳ್ಸೋಕ್ಕೆ ಸಾಧ್ಯ. ಅದೇ ರೀತಿಯೇ ಚರ್ಚ್. ಇವತ್ತು ಚರ್ಚ್ ಪಾಸ್ಟರ್ ಮಿನಿಸ್ಟ್ರಿಯಲ್ಲಿ ವಿಷನ್ ಕಡಿಮೆ ಆಗಿದೆ. ಏನಾಗಿದೆ ಅಂದರೆ ಅವರಿಗೆ ಭಯ. ಈಗ ಇವಾಂಜಲಿಸ್ಟ್ನ ಒಳಗೆ ಬಿಟ್ಟರೆ ಇಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೇನೋ, ಒಂದು ಪ್ರಾಫೆಟ್ನ ಬಿಟ್ಟರೆ ಓಡಿಸ್ಕೊಂಡು ಹೋಗ್ಬಿಡ್ತಾರೇನೋ. ಆದರೆ ಯಾಕೆ ಭಯ ಬರುತ್ತದೆ ಅಂತ ಹೇಳಿದ್ರೆ, ನನಗೆ ನನ್ನ ಸಭೆಯ ಮೇಲೆ ನಂಬಿಕೆ ಇಲ್ಲ. ಮೊದಲು ನನಗೆ ಸಭೆಯ ಮೇಲೆ ನಂಬಿಕೆ ಇಲ್ಲ, ನಡೆಯುತ್ತೆ, ಇಲ್ಲ ಅಂತಲೇ ಹೇಳ್ತಾ ಇಲ್ಲ. ನಿಮಗೆ ನಿಮ್ಮ ಸಭೆಯ ಮೇಲೆ ನಂಬಿಕೆ ಇರಬೇಕು. ನನ್ನ ಸಭೆ ನನ್ನ ಬಿಟ್ಟು ಹೋಗೋದಿಲ್ಲ. ಮತ್ತೊಂದು, ಚರ್ಚ್ ಎನ್ನುವಂಥದ್ದು ನಾನು ರೆಡಿ ಮಾಡಿ ಕಳಿಸಬೇಕಾಗಿರೋದು, ಇಟ್ಕೊಳ್ಬೇಕಾಗಿರೋದಲ್ಲ ನಾನು. ಸೊ ಈ ಒಂದು ಥಾಟ್ನಿಂದ, ಈ ಒಂದು ವಿಷನಿಂದ ಓಡುವಂತಹ ಪಾಸ್ಟರಲ್ ಮಿನಿಸ್ಟ್ರಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ಈ ಒಂದು ವಿಷನಿಂದ ನೀವು ಕಾರ್ಯ ಮಾಡಬೇಕಾದರೆ ಸೇವೆಯಾದದ್ದು 5 ಕಡೆ ವಿಸ್ತಾರವಾಗುತ್ತದೆ. ಇದು ಈ ರೀತಿಯಾಗಿ ಹೋಗುವಂತಹ ಚರ್ಚೆ ಮುಂದಿನ ಜನರೇಷನ್ಗೆ ಬೇಕಾಗಿರುವ ಚರ್ಚ್. ಇನ್ನೊಂದು ಕ್ವಶನ್ ಏನಂದ್ರೆ ಬ್ರದರ್, ಈಗ ಒಂದು ಚರ್ಚ್ ಅಂದ್ರೆ ಬರೀ ಒಂದೇ ಒಂದು ಮಿನಿಸ್ಟ್ರಿ ಇರಲ್ಲ. ಈಗ ಯೂತ್ ಮಿನಿಸ್ಟ್ರಿ ಇರುತ್ತೆ, ಚಿಲ್ಡ್ರನ್ ಮಿನಿಸ್ಟ್ರಿ ಇರುತ್ತೆ, ಅಡ್ಮಿನಿಸ್ಟ್ರೇಷನ್ ಇರುತ್ತೆ. ಸೊ ಇದನ್ನೆಲ್ಲ ಹೇಗೆ ಒಬ್ಬ ಪಾಸ್ಟರ್ ಹ್ಯಾಂಡಲ್ ಮಾಡೋದು? ಅದನ್ನೇ ಹೇಳ್ತಾ ಇದ್ದೇನೆ, ಇದು ಬಂದು ಟೀಮ್ ವರ್ಕ್, ಒನ್ ಮ್ಯಾನ್ ಶೋ ಅಲ್ವೇ ಅಲ್ಲ. ನನಗೆ ಗೊತ್ತಿರುವಂತಹ ಪಾಸ್ಟರ್ಸ್ ಬಳಿ ಆಗಾಗ ಒಂದು ಹೇಳ್ತೀನಿ, ಕೆಲವೊಂದು ಪಾಸ್ಟರ್ಸ್ ಎಲ್ಲವನ್ನ ಎಳ್ಕೊಂಡು ಮಾಡ್ತಾರೆ. ಅವ್ರಿಗೆ ಬಂದು ಅವರು ಮಾಡಿದ್ರೆ ಸ್ಯಾಟಿಸ್ಫ್ಯಾಕ್ಷನ್, ಏನು ನಾನು ಮಾಡಿದ್ರೆ ತೃಪ್ತಿ ಕಂಡ್ರೆ ನನಗೆ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ ಅದು ಬಂದು ರಾಂಗ್ ಒಂದು ಮೆಥಡ್. ಯಾಕೆಂದರೆ ಎಲ್ಲವೂ ಇಲ್ಲಿ ಟೀಮ್ ವರ್ಕೇ. ಇಲ್ಲಿ ಎಲ್ಲವೂ ಟೀಮ್ ವರ್ಕೇ, ಒನ್ ಮ್ಯಾನ್ ಶೋ ಅಂತ ಇಲ್ಲವೇ ಇಲ್ಲ, ಮಾಡೋಕ್ಕೂ ಆಗಲ್ಲ. ಆ ರೀತಿ ಮಾಡಿದ್ರೆ ಕ್ರೈಸ್ಟೇ ಮಾಡ್ಬೇಕು ಅದನ್ನು. ಈಗ ಟೀಮ್ ವರ್ಕ್ನಲ್ಲಿ ವ್ಯಕ್ತಿ ಬಳಿ ಕೆಲಸ ಕೊಡ್ತೀವಿ, ಪರ್ಫೆಕ್ಟಾಗಿ ಮಾಡ್ತಾನೆ ಅಂತ ಹೇಳೋಕ್ಕಾಗಲ್ಲ. ಇನ್ನು ಹೇಳ್ಬೇಕಾದ್ರೆ ನಿಮ್ಮ ಥರ ಪರ್ಫೆಕ್ಟಾಗಿ ಮಾಡಲ್ಲ, ಆದರೆ ಅವನ ಪರ್ಫೆಕ್ಟಾಗಿ ನೀವು ಮಾಡಿಸ್ಬೋದು. ಅವನಿಗೆ ಒಂದು ಕೆಲಸ ಕೊಟ್ಟು ಕಳಿಸಿ. ಆಡಿಟಿಂಗ್, ಅಡ್ಮಿನಿಸ್ಟ್ರೇಷನ್, ಚರ್ಚ್ ಅಡ್ಮಿನಿಸ್ಟ್ರೇಷನ್ ಅದೊಂದು ಕಡೆ ನಡೀಲಿ, ಚರ್ಚಲ್ಲಿರುವಂತಹ ಮಿನಿಸ್ಟ್ರಿ ಸೈಡ್ ಅದೊಂದು ಕಡೆ ನಡೀತಾ ಇರಲಿ, ಯೂತ್ ಮಿನಿಸ್ಟ್ರಿ ಅದೊಂದು ಕಡೆ ನಡೀತಾ ಇರಲಿ, ವಿಲೇಜ್ ಮಿನಿಸ್ಟ್ರಿ ಅದೊಂದು ಕಡೆ ನಡೀತಾ ಇರಲಿ. ಇಷ್ಟು ಇರಲಿ, ಎಲ್ಲವನ್ನು ವಿಭಾಗಿಸಿ ಒಬ್ಬೊಬ್ಬರ ಹತ್ರ ಕೊಟ್ಟು. ಇಲ್ವಾ? ಈ ಮೆಥಡ್ ನೀವು ಎಲ್ಲಿ ನೋಡ್ತೀರಾ ಅಂತ ಕೇಳಿದರೆ, ಎತ್ತಿರೋ ಬಂದು ಮೋಶೆ ಬಳಿ ಹೇಳ್ತಾರೆ, ನೀನು ಯಾಕೆ ಎಲ್ಲವನ್ನು ನೋಡ್ತಾ ಇದೆಯಾ ಅವರ ಬಳಿಯಲ್ಲಿ? ಇಲ್ವಾ? ನೀನು ಆಟೋಮೆಟಿಕ್ಕಾಗಿ ಹಂಚಿಕೊಡು ಅಂತ ಹೇಳ್ತಾರೆ. ಇದರಲ್ಲಿ ಒಂದು ವಿಷಯ, ಒಂದು ಬೆನಿಫಿಟ್ ಇದರಲ್ಲಿ ಏನಿದೆ ಅಂತ ಕೇಳುವುದಾದರೆ, ನೀವು ಹಂಚಿ ಕೊಡ್ತೀರಾ ಅಲ್ವಾ, ನೀವು ದೇವರ ಬಳಿ ಕೂರುವುದಕ್ಕೆ ಸಮಯ ಸಿಗುತ್ತೆ. ಇಲ್ಲ ಅಂದರೆ ಬ್ಯುಸಿಯಾಗೇ ಇರ್ತೀರಾ, ಯು ವಿಲ್ ಬಿ ಬ್ಯುಸಿ. ಯಾವಾಗಲೂ ಒಂದು ಹೇಳ್ತೀನಿ, ನನಗೆ ಗೊತ್ತಿರುವ ಹಾಗೆ ಒಂದು ವಿಷಯವನ್ನು ಹೇಳ್ತೀನಿ. ಸೈತಾನನು ನಿಮ್ಮನ್ನು ನನ್ನ ಸಟನ್ ಒಂದು ಕಾಲಘಟ್ಟದ ನಂತರ ಬೀಳಿಸಬೇಕು ಅಂತ ಹೇಳಿದ್ರೆ, ನೀವು ಸಿಗರೇಟ್ ಸೇದುವುದಿಲ್ಲ, ಕುಡಿಯುವುದಿಲ್ಲ, ಹಲವು ಪಾಪಗಳಿಂದ ಬಿಡುಗಡೆಯಾಗಿದೆ. ಸೊ ನಿಮ್ಮನ್ನು ಅವನು ಏನು ಮಾಡೋಕ್ಕಾಗಲ್ಲ, ಬೀಳಿಸೋಕ್ಕಾಗಲ್ಲ ಅಂತ ಯಾರಿಗೊತ್ತು? ಸೈತಾನಿಗೆ ಚೆನ್ನಾಗಿ ಗೊತ್ತು. ಆ ರೀತಿ ಇರುವಲ್ಲಿ ಸೈತಾನ ಏನು ಮಾಡ್ತಾನೆ ಅಂತ ನೀವು ಕೇಳೋದಾದರೆ, ನಿಮ್ಮನ್ನು ಬಿಡಿಸುವುದಕ್ಕೆ ಅವನು ಯೂಸ್ ಮಾಡುವಂತಹ ಒಂದು ಟೂಲ್ ಅಂತ ಕೇಳಿದ್ರೆ ಬ್ಯುಸಿ. ನಿಮ್ಮನ್ನು ಬ್ಯುಸಿ ಮಾಡಿಬಿಡ್ತಾನೆ. ಯಾವುದ್ರಲ್ಲಿ ಬ್ಯುಸಿ ಮಾಡ್ತಾನೆ ಅಂದರೆ, ಪ್ರಾರ್ಥನೆ ಮಾಡುವುದಕ್ಕೂ ಬೈಬಲ್ ಓದೋದಕ್ಕೂ ಬ್ಯುಸಿ ಮಾಡ್ತಾನೆ. ಯಾವ ರೀತಿ ಬ್ಯುಸಿ ಮಾಡ್ತಾನೆ? ಸುಮ್ಮನೆ ಕಟ್ಟುಕತೆ ಎಲ್ಲ ಮಾತಾಡಲ್ಲ, ಬಿಲೀವರ್ಸೇ ಬರ್ತಾರೆ. ಮಿನಿಸ್ಟ್ರಿ ಬ್ಯುಸಿಯಾಗಿ ಹೋಗುತ್ತೆ. ಎಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಮಿನಿಸ್ಟ್ರಿ. ನಿಮಗೂ ಕೂಡ ತಪ್ಪಾಗಿ ಅನ್ಸೋದೇ ಇಲ್ಲ. ನೀವೇನು ಮಾಡ್ತಾ ಇದ್ದೀರಿ ಇವಾಗ? ಮಿನಿಸ್ಟ್ರಿನೇ ಮಾಡ್ತಾ ಇದ್ದೀರಾ, ಬ್ಯುಸಿಯಾಗಿದ್ದೀರಾ. ಬಹಳ ಪಾಸ್ಟರ್ಸ್ನ ನೋಡಿದ್ದೇನೆ ನಾನು. ಮಂಡೇ ಬಂದು ಅವರಿಗೆ ರೆಸ್ಟ್ ದಿನ ಅಂತ ಹೆಸರು, ಮಂಡೇ ರೆಸ್ಟ್ ತಗೋತಾರೆ. ಅನಂತರ ಮಂಗಳವಾರದಿಂದ ಭಾನುವಾರದವರೆಗೂ ಆ ಒಂದು ಕಮಿಟಿ ಮೀಟಿಂಗ್, ಆ ಮೀಟಿಂಗ್, ಈ ಮೀಟಿಂಗ್ ಅಂತ ಓಡ್ತಾನೆ ಇರ್ತಾರೆ. ಸ್ಯಾಟರ್ಡೆ ನೋಡುವುದಾದರೆ ಅವರಿಗೆ ಧ್ಯಾನ ಮಾಡೋಕ್ಕೆ ಸಮಯನೇ ಸಿಗಲ್ಲ.
ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ಬಹಳ ಬ್ಯುಸಿ. ಏನು ಮಾಡಿದ್ವಿ, ಮಂಗಳವಾರ ಅಲ್ಲೋದೆ ಇಲ್ಲೋದೆ, ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಹಿಂಗೆಲ್ಲ ಮಾಡಿ ನನಗೆ ಟೈಮೇ ಇಲ್ಲ ಅಂತ ಹೇಳ್ತಾರೆ. ಇದುವೇ ಅವರ ಬೀಳುವಿಕೆ ಮೊದಲ ಹೆಜ್ಜೆ. ದೇವರಿಗೆ ಸಮಯವನ್ನು ಕೊಡದೆ ನೀವು ಏನು ದೊಡ್ಡ ಸೇವೆಯನ್ನು ಮಾಡೋಕ್ಕೆ ಸಾಧ್ಯನಾ? ಇಲ್ವಾ? ದೇವರಿಗೆ ಟೈಮ್ ಕೊಡದೆ ನೀವು ದೇವರ ಸೇವೆ ಮಾಡಿ ಏನು ಪ್ರಯೋಜನ ಇದೆ? ಯಾಕಂದ್ರೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಿ ವರ್ಡ್ ಆಫ್ ಗಾಡ್ ಇಸ್ ದ ಫೌಂಡೇಶನ್ ಆಫ್ ದ ಚರ್ಚ್. ಹೌದು. ಸೊ ವರ್ಡ್ ಆಫ್ ಗಾಡ್ ವೆರಿ ಇಂಪಾರ್ಟೆಂಟ್. ಈಗ ಯೇಸು ಕ್ರಿಸ್ತನ ಅಪೋಸ್ತಲರನ್ನ ಸೆಲೆಕ್ಟ್ ಮಾಡ್ತಾರೆ. ಮಾರ್ಕ್ನಲ್ಲಿ ಸೆಲೆಕ್ಟ್ ಮಾಡಬೇಕಾದ್ರೆ ಅವ್ರು ಹೇಳಿದಂತೆ 2 ಮುಖ್ಯವಾಗಿರುವ ಒಂದು ಫಾರ್ಮುಲಾ. ಮೊದಲ ಫಾರ್ಮುಲಾ, ಅವರು ತಮ್ಮೊಂದಿಗಿರಲು. ಹೌದು. ಸೆಕೆಂಡ್ ಫಾರ್ಮುಲಾ, ಅವರು ಪ್ರಸಂಗ ಮಾಡುವ ಹಾಗೆ ಅವರನ್ನ ದೇವರು ಏರ್ಪಡಿಸಿದರು. ಫಸ್ಟ್ ಟು ಬಿ ವಿತ್ ಹಿಮ್. ಫಸ್ಟ್ ಟು ಬಿ ವಿತ್ ಹಿಮ್, ಅದುವೇ ಇಂಪಾರ್ಟೆಂಟ್. ಅವರೊಂದಿಗೆ ಇರುವಂಥದ್ದು. ಈಗ ಅವರೊಂದಿಗೆ ನಾವಿಲ್ಲ, ವರ್ಡ್ ಆಫ್ ಗಾಡ್ ಅಲ್ಲಿ ಇಲ್ಲ. ವರ್ಡ್ ಆಫ್ ಗಾಡ್ ಇಲ್ಲ ಅಂದ್ರೆ ಏನಂದ್ರೆ, ಬೆಳಗ್ಗೆ ಕುಳಿತು ಅರ್ಧ ಗಂಟೆ ವರ್ಡ್ ಆಫ್ ಗಾಡ್ನ ಧ್ಯಾನ ಮಾಡಬೇಕಲ್ವಾ? ಆ ಧ್ಯಾನ ಇರುವುದಿಲ್ಲ, ಓದುವುದಿರುತ್ತದೆ. ನನಗೆ ಒಂದು ಅಧ್ಯಾಯವನ್ನು ಓದಬೇಕು ಹೇಳಿದ್ದಾರೆ, ಚಿಕ್ಕ ವಯಸ್ಸಿಂದ ರೂಢಿ. ಅದನ್ನು ಓದಿದ್ರಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್, ನಾನು ಓದಿದ್ದೇನೆ. ಅದರಲ್ಲಿ ಏನು ಪ್ರಯೋಜನ ಇರುತ್ತೆ ನಿಮಗೆ? ಓದಿದ್ಬೇಕಾದ್ರೆ ನಿಮ್ಮ ಬೈಬಲ್ ಲೆಕ್ಕ ಅವತ್ತು ಓಕೆ ಆಯಿತು, ಟಿಕ್ ಮಾಡ್ಕೊಬೋದು. ಇವತ್ತು ಬೈಬಲ್ ಓದಿದೆಯಾ? ಓದಿದ್ದೇನೆ, ಟಿಕ್. ಆದರೆ ಏನು ಕಲಿತುಕೊಂಡೆ? ನನಗೆ ಒಬ್ಬ ಹಿರಿಯ ಸೇವಕರು ಹೇಳ್ಕೊಟ್ರು, ಡೋಂಟ್ ಪ್ರಿಪೇರ್ ದ ಮೆಸೇಜ್, ಪ್ರಿಪೇರ್ ಯುವರ್ ಸೆಲ್ಫ್ ಎಂಬುದಾಗಿ ಹೇಳ್ಕೊಟ್ರು. ನಿನ್ನ ಮೆಸೇಜ್ನ ಪ್ರಿಪೇರ್ ಮಾಡಬೇಡ, ನಿನ್ನ ಪ್ರಿಪೇರ್ ಮಾಡು, ನೀನೇ ಮೆಸೇಜ್. ನಿನ್ನಲ್ಲಿ ಮೆಸೇಜ್ ಬರುತ್ತದೆ. ನನಗೆ ಅದರಿಂದ ಏನು ಮಾಡ್ತೇನೆ ಅಂದರೆ, ಕಾಲೇಜ್ಗೆ ಹೋಗ್ಬೇಕಾದ್ರೆ ನಾನು ಆ 18 ವಯಸ್ಸಲ್ಲಿ ಯೇಸುವನ್ನು ಸ್ವೀಕರಿಸಿದೆ. ಆ ಸ್ವೀಕರಿಸಿಕೊಂಡಂತಹ ಹೊಸದರಲ್ಲಿ ನನಗೊಬ್ಬ ಸೇವಕರು ಹೇಳ್ಕೊಟ್ರು, ವಾಕ್ಯವನ್ನು ಧ್ಯಾನಿಸುವುದು ಹೇಗೆ ಅಂತ. ಆಗ ನಾನು ದೇವರತ್ನ ನನಗೆ ಸಹಾಯ ಮಾಡಿದ್ರು. ಹೆಂಗೆ ಅಂದರೆ, ಒಂದು ವಾಕ್ಯವನ್ನು ಬೆಳಗ್ಗೆ ಓದುತ್ತೀವಲ್ವಾ, ಆ ವಾಕ್ಯವನ್ನು ಧ್ಯಾನ ಮಾಡೋಕ್ಕೆ ಗೊತ್ತಿಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಆ ವಾಕ್ಯವನ್ನು ಏನು ಮಾಡ್ತಾ ಇದ್ದೆ, ಮತ್ತೆ ಮತ್ತೆ ಹೇಳ್ತಾ ಹೋಗ್ತಿದ್ದೆ. ಕಾಲೇಜ್ಗೆ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ನನಗೇನು ಮಾಡೋದು ಗೊತ್ತಿಲ್ಲ, ಹೇಳ್ತಾ ಹೋಗ್ತಾ ಇದ್ದೆ. ಒಂದು ವಾರ ಈ ರೀತಿಯಾಗಿ ಅವತ್ತವತ್ತು ಓದುವಂಥ ವಾಕ್ಯವನ್ನು ಹೇಳ್ತಾ ಹೋಗ್ಬೇಕಾದ್ರೆ, ಒಂದು ದಿನ ದೇವರು ನನ್ನ ಕುರುಬನಾಗಿದ್ದಾನೆ ಎಂಬುದಾಗಿ ಹೇಳ್ಬೇಕಾದ್ರೆ ಮುಂದಿನ ಪ್ರಶ್ನೆ, ಕುರುಬನು ಯಾರಿಗಿದ್ದಾರೆ? ದೇವರು ಯಾರಿಗೆ ಕುರುಬನಾಗಿ ಇದ್ದಾರೆ? ಹುಲ್ಲು ಅಂದರೆ ಏನು? ನೀರು ಅಂದರೆ ಏನು? ಮೇಯುವುದು ಅಂದರೆ ಏನು? ಒಂದೊಂದಕ್ಕೂ ಪ್ರಶ್ನೆ ಬರ್ತಾ ಇದೆ ನನಗೆ. ಈ ಪ್ರಶ್ನೆಗೆ ಬೇಕಾಗಿರುವಂತಹ ಉತ್ತರ ಮತ್ತೆ ಕಾಲೇಜಿಂದ ಬರಬೇಕಾದ್ರೆ ದೇವರು ಹೇಳ್ಕೊಡ್ತಾ ಇದ್ದಾರೆ. ಇದನ್ನು ನೋಡುವುದಾದರೆ ಇದು ಬಂದು ಒಂದು ಪ್ರಿಪರೇಷನ್. ಈ ಪ್ರಿಪರೇಷನ್ ಬಂದು ಹೋಗಿ ಕುಳಿತು ಓದುವುದರಿಂದ ಸಿಗಲ್ಲ, ಆ ವಾಕ್ಯದೊಂದಿಗೆ ಟ್ರಾವೆಲ್ ಮಾಡೋದ್ರಿಂದ ಸಿಗುತ್ತೆ. ಒಂದು ಕಾಲೇಜ್ಗೆ ಹೋಗುವಂತಹ ಹುಡುಗನಿಗೆ ಟ್ರಾವೆಲ್ ಮಾಡಬೇಕಾದ್ರೆ ಸಿಗುತ್ತೆ ಅಂದರೆ, ಒಬ್ಬ ದೇವ ಸೇವಕ ದೇವ ಸಮ್ಮುಖದಲ್ಲಿ ಕಾದ್ರೆ ಸಿಗುತ್ತೆ. ಹೌದು ಇಲ್ವಾ? ಅದನ್ನೇ ಹೇಳ್ತಾ ಇದ್ದೀನಿ. ಮೋಶೆ ಜನಗಳೊಂದಿಗೆ ಕುಳಿತು ಬ್ಯುಸಿಯಾಗಿರ್ತಾರೆ. ಅವರಿಂದ ಯಾವ ಕಾರ್ಯವನ್ನು ಪಡೆಯೋಕ್ಕಾಗಲ್ಲ. ಪಡೆಯಬೇಕಂದ್ರೆ ಅವರು ಪ್ರತ್ಯೇಕವಾಗಿ ದೇವರೊಂದಿಗಿದ್ದರೆ ಮಾತ್ರ ಪಡೆಯಕ್ಕೆ ಸಾಧ್ಯ. ಪ್ರತಿ ಕುರುಬನು ಹಚ್ಚ ಹಸಿರು ಹುಲ್ಲನ್ನು ಪಡೆದು ತಮ್ಮ ವಿಶ್ವಾಸಿಗಳಿಗೆ ವಾರ ವಾರ ಕೊಡಬೇಕು. ನ್ಯೂ ಒನ್, ಹಳೆದನ್ನು ಕೊಡಬಾರದು. ದೇವರು ಮನ್ನವನ್ನು ಹೇಳ್ತಾರೆ, ಡೈಲಿ ನ್ಯೂ ಒನ್. ಹಾಗಾದರೆ ನೂತನ ವಾಕ್ಯವನ್ನು ದೇವರ ಬಳಿಯಿಂದ ಪಡೆಯುವವರಾಗಿರಬೇಕು ಅಂದರೆ, ಯು ವಾಂಟ್ ಟು ಸ್ಟೇ ವಿತ್ ದ ಗಾಡ್, ಯು ವಾಂಟ್ ಟು ವಾಕ್ ವಿತ್ ದ ಗಾಡ್ ಅಂಡ್ ಯು ವಾಂಟ್ ಟು ಮೆಡಿಟೇಟ್ ದ ವರ್ಡ್ ಆಫ್ ದ ಗಾಡ್. ಆಗ ಮಾತ್ರ ಸಿಗುತ್ತೆ. ಆ ಸ್ಥಳದಿಂದ ಪಡೆದು ನೀವು ನಿಮ್ಮ ಸಭೆಗೆ ವಾಕ್ಯವನ್ನು ಸಭೆ ಕೊಟ್ಟು ನೋಡಿ. ನಿಮ್ಮ ಚರ್ಚ್ ನೆಕ್ಸ್ಟ್ ಜನರೇಷನ್ಗೆ ಇರುವಂತಹ ಮಾಡೆಲ್ ಚರ್ಚ್ ಆಗಿರುತ್ತೆ. ಈ ರೀತಿಯಾಗಿರುವ ವಿಷನಿಂದ ಒಬ್ಬ ಪಾಸ್ಟರ್ ಇದ್ದರೆ ಅವರೇ ರೋಲ್ ಮಾಡೆಲ್ ಫಾರ್ ದ ನೆಕ್ಸ್ಟ್ ಜನರೇಷನ್. ಬಹಳ ಸಂತೋಷ ಬ್ರದರ್. ಒಬ್ಬ ಪಾಸ್ಟರ್ ರೋಲ್ ಏನೆಂಬುದಾಗಿ ನಮಗೆ ಬಹಳ ಸುಂದರವಾಗಿ ಹೇಳ್ಕೊಟ್ರಿ. ಸೊ ಕಡೆಯದಾಗಿ ಅನೇಕ ಪಾಸ್ಟರ್ಸ್ ಈ ಕಾರ್ಯಕ್ರಮ ನೋಡ್ತಾ ಇರ್ತಾರೆ. ಆ ಪಾಸ್ಟರ್ಗೆ ಏನು ಹೇಳೋದಕ್ಕೆ ಬಯಸುತ್ತೀರಾ? ಪಾಸ್ಟರ್ಗಳಿಗೆ ನಾವು ಹೇಳಬೇಕಾಗಿರುವುದು ಏನೂ ಇಲ್ಲ. ಆದರೆ ಆಸ್ ಎ ಬೈಬಲ್ ಟೀಚರ್ ಏನು ಹೇಳ್ತೀನಿ ಅಂದರೆ, ನಿಮ್ಮ ಬಳಿ ಇರುವಂತಹ ಜವಾಬ್ದಾರಿ ಇರುವುದರಲ್ಲಿ ಪ್ರಧಾನವಾಗಿರುವ ಜವಾಬ್ದಾರಿ. ನಾನು ಯಾವಾಗಲೂ ಹೇಳ್ತೀನಿ, ನಿಮ್ಮ ಚರ್ಚಲ್ಲಿ ಒಂದು ಮಗು ಹುಟ್ಟುತ್ತೆ. ಬರುವಿಕೆ ತಡವಾದರೆ ಆ ಮಗು ಮದುವೆಯಾಗಿ ಅದರ ನಂತರ ಅದು ಸಾಯುವವರೆಗೂ ಜವಾಬ್ದಾರಿ ನಿಮ್ಮ ಬಳಿ ಇದೆ. ಅದೇ ರೀತಿ ಸಭೆಯಲ್ಲಿರುವಂತಹ ಪ್ರತಿ ವಿಶ್ವಾಸಿ ಪರಲೋಕದಲ್ಲಿ ಹೋಗುವಂಥ ಜವಾಬ್ದಾರಿ ನಿಮ್ಮ ಬಳಿ ಇದೆ. ಒಬ್ಬ ಎವಾಂಜಲಿಸ್ಟ್ ತಂದು ಒಳಗೆ ಬಿಟ್ಟು ಹೋಗ್ಬೋದು, ಕೆಲಸ ಮುಗೀತು. ಅನಂತರ ಒಬ್ಬ ಪ್ರಾಫೆಸ್ ಹೇಳಿ ಹೊರಟೋಗ್ಬೋದು. ಒಬ್ಬ ಟೀಚ್ ಮಾಡಿ ಹೋಗ್ಬೋದು, ಆದರೆ ಪಾಲಕ ಹೋಗೋಕ್ಕಾಗಲ್ಲ. ಯು ವಾಂಟ್ಸ್ ಟು ಸ್ಟೇ, ಅವರೊಂದಿಗೆ ಇದ್ದು ನಿಮ್ಮನ್ನು ಕರೆದುಕೊಂಡು ಹೋಗಿ ಪರಲೋಕದಲ್ಲಿ ಸೇರಿಸುವಂಥ ಜವಾಬ್ದಾರಿ ಅವರಿಗೆ ಸೀಮಿತವಾದದ್ದು. ನೀವು ಆ ಫ್ಲೈಟ್ನಲ್ಲಿ ಪೈಲಟ್ ನೋಡಿರ್ತೀರಾ. ಏನೋ ಒಂದು ಫ್ಲೈಟ್ ಆಯಿತು ಅಂತ ಹೇಳಿದ್ರೆ, ಆ ಫ್ಲೈಟ್ ಎನ್ನುವುದು ಕಡೆಯ ಆ ಪ್ಯಾಸೆಂಜರ್ ಹೊರಗೆ ಬರುವವರೆಗೂ ಪೈಲಟ್ ಒಳಗೆ ಇರಬೇಕು. ಲಾಸ್ಟ್ ಮ್ಯಾನಾಗ ಅವರು ಹೊರಗೆ ಬರಬೇಕು. ಅದಕ್ಕಿಂತ ಮುಖ್ಯ ಜವಾಬ್ದಾರಿ ಒಬ್ಬ ಪಾಸ್ಟರ್ಗಿದೆ. ಬಹಳ ಸಂತೋಷ ಬ್ರದರ್. ಸ್ಪಷ್ಟವಾಗಿ ಪಾಸ್ಟರ್ ಕಾಲಿಂಗ್ ಬಗ್ಗೆ ಇವತ್ತು ಹೇಳಿದ್ರಿ. ನಮಗೆ ಇನ್ನು ಉಳಿದಿರುವುದು ಒಂದೇ ಒಂದು ಕಾಲಿಂಗ್, ಬೈಬಲ್ ಟೀಚರ್, ಬೈಬಲ್ ಟೀಚಿಂಗ್. ಅದರ ಕುರಿತಾಗಿ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್.